ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಂಡ್ಯದಲ್ಲಿ ವಿಶೇಷ ಭೂ ಸ್ವಾಧೀನ ಅಧಿಕಾರಿ ಕಚೇರಿಯಲ್ಲಿದ್ದಂತ ವಸ್ತುಗಳನ್ನ ಜಪ್ತಿ ಮಾಡಲಾಗಿದೆ. ಕಾರಣ ಭೂಮಿಯನ್ನ ವಶಕ್ಕೆ ತೆಗೆದುಕೊಂಡು 15 ವರ್ಷ ಆದ್ರೂ ಕೂಡ ಪರಿಹಾರ ಕೊಟ್ಟಿಲ್ಲ. ಕೋರ್ಟ್ ನಲ್ಲಿ ಕೇಸ್ ನಡೀತಾ ಇತ್ತು. ಕೊನೆಗೆ ಕೋರ್ಟ್ ಆದೇಶ ಕೊಟ್ಟಿದೆ ಕಚೇರಿಯನ್ನ ಜಪ್ತಿ ಮಾಡಿ ಅಂತ. ಹದಿನೈದು ವರ್ಷಗಳಾದ್ರೂ ಕೂಡ ಜಮೀನಿಗೆ ಪರಿಹಾರ ನೀಡಿರಲಿಲ್ಲ ಅಧಿಕಾರಿಗಳು. ಹೀಗಾಗಿ ಕೋರ್ಟ್ ಮೊರೆ ಹೋಗಿದ್ರು ಭೂಮಿ ಕೊಟ್ಟಂತ ರೈತರು. ಕೋರ್ಟ್ ಆದೇಶ ಹೊರಡಿಸಿತ್ತು ಪರಿಹಾರ ನೀಡಿ ಅಂತ. ಆದ್ರೂ ಕೂಡ ಅಧಿಕಾರಿಗಳು ಉಡಾಫೆ ವರ್ತನೆ ತೋರಿಸ್ತಾ ಇದ್ರು. ಹೀಗಾಗಿ ಕಚೇರಿ ಜಪ್ತಿಗೆ ಸಿವಿಲ್ ಕೋರ್ಟ್ ಆದೇಶವನ್ನ ಹೊರಡಿಸಿತ್ತು. ಕೋರ್ಟ್ ಆದೇಶ ತಂದು ಕಚೇರಿಯಲ್ಲಿದ್ದ ಕಂಪ್ಯೂಟರ್, ಟೇಬಲ್, ಚೇರ್ ಎಲ್ಲಾ ವಸ್ತುಗಳನ್ನು ಕೂಡ ಈಗಾಗಲೇ ಜಪ್ತಿ ಮಾಡಲಾಗಿದೆ. ಅವನ್ ಮಾರಿ ರೈತರಿಗೆ ಪರಿಹಾರವನ್ನ ಕೊಡ್ತಾರೆ. ಈ ಘಟನೆ ಏನು ಹೊಸದಲ್ಲ, ಈ ರೀತಿ ಆಗಾಗ ನಡೀತಾನೆ ಇರುತ್ತೆ. ಯಾರು ಅಧಿಕಾರಿಗಳು ಕೋರ್ಟ್ ಆದೇಶವನ್ನ ಧಿಕ್ಕರಿಸ್ತಾರೋ ಅಂತವರಿಗೆ ಇದೇ ರೀತಿಯಾಗಿ ಪರಿಹಾರವನ್ನ ಕೊಡಿ ಅಂತ ಕೋರ್ಟ್ ಆದೇಶವನ್ನ ಹೊರಡಿಸುತ್ತೆ. ಕೇರ್ಪೇಟೆ ತಾಲೂಕು ಬುಕ್ಕನಕೆರೆ ಹೋಬಳಿಯವರು ಸಹ ನಮ್ಮಲ್ಲಿ ಮತ್ತಿಕೆರೆ, ಗಾಡಗನಹಳ್ಳಿ, ಒಟ್ಟುಪೆ, ಸೆಟ್ಟಹಳ್ಳಿ ಮತ್ತು ಬೀಬಾಚಹಳ್ಳಿ, ಕಿಳಂಕುಪ್ಲು, ಅಳೂರು ಈ ಭಾಗದ ಎಲ್ಲ ನಾಲೆ ಸ್ವಾಧೀನಕ್ಕೆ ಪಡಿಸ್ಕೊಂಡವ್ರೆ. ನಾಲೆ ತೆಗಿಯೋಕ್ಕೆ ಜಮೀನನ್ನ ಇದು ಆಲೆ 15ರಿಂದ 16 ವರ್ಷ ಆಗಿದೆ ಸರ್ ಸ್ವಾಧೀನಪಡಿಸ್ಕೊಂಡು. ಆಮೇಲೆ ಕೋರ್ಟಿಂದ ಆದೇಶ ಆಗದೆ 2 ವರ್ಷ ಆಗಿದೆ. ದುಡ್ಡು ಹಾಕಿ ಅವರು ದುಡ್ಡು ಬಿಡುಗಡೆ. ಕೆಆರ್ಪೇಟೆ ತಾಲೂಕು ಬೂಕನಕೆರೆ ಹೋಬಳಿ ಕೀಳನಕೊಪ್ಪಲು ಗ್ರಾಮದ ಸ್ವಾಮಿ KS ಅಂತ ನಮ್ಮದು ಸರ್. ಹೊಸಳ್ಳು ನಾಲೆಗೆ ಜಮೀನನ್ನ ಅಳವಡಿಸ್ಕೊಂಡಿದ್ದಾರೆ ಹೇಮಾವತಿಯವರು ಅಳವಡಿಸ್ಕೊಂಡಿರೋದ್ರಿಂದ ಆಲ್ರೆಡಿ ನಮ್ಮದು ಹೆಚ್ಚು ಕಡಿಮೆ ಸರ್ ನಾಲೆಗೆ ತಗೊಂಡು 4161 ಆಗಿ ಸರ್ 16ರಿಂದ 17 ವರ್ಷ ಆಗಿದೆ. ಅಲ್ಲಿಂದ ಇಲ್ಲಿ ತನಕನೂ ಸರ್ ನಮಗೆ ಪರಿಹಾರ ಅಂತೂ ಸಿಕ್ಕಿಲ್ಲ. ಇವಾಗ ಹಿಂದೆ ಸರ್ ಸ್ವಲ್ಪ ಹಣ ಕೊಟ್ಟಿದ್ರು. ಹಣ ಕೊಟ್ಟಿರೋದ್ರಿಂದ ಇದು ನಮಗೆ ಸಾಲಲ್ಲ ಅಂತ ಅಂದ್ಬಿಟ್ಟು ಹೆಚ್ಚುವರಿಗೋಸ್ಕರ ಮಂಡ್ಯದ ನ್ಯಾಯಾಲಯಕ್ಕೆ ಮಾಮೂಲಿ ನಾವು ಲಾಯರ್ ಇಟ್ಕೊಂಡು ಅಪೀಲ್ ಆಗ್ತೇವೆ ಸರ್. ಅಪೀಲಲ್ಲಿ ಏನಾಯ್ತು ಅಂತಂದ್ರೆ 2 ವರ್ಷದಲ್ಲೇ ಮಾಮೂಲಿ ತೀರ್ಮಾನ ಆಯ್ತು ಸರ್, ಇವ್ರಿಗೆ ಪರಿಹಾರನ ಕೊಡ್ಬೇಕು ಕಣಪ್ಪ ಅಂತ ಸರ್ಕಾರದಿಂದ ಆಲ್ರೆಡಿ ಪರಿಹಾರ ಆಯ್ತು ಸರ್. ಇದುವರೆಗೂ ಸರ್ ಅಧಿಕಾರಿ ವರ್ಗದವರು ಯಾರೂ ನಮಗೆ ಪರಿಹಾರನ ಇಲ್ಲಿ ತನಕ ಕೊಟ್ಟಿಲ್ಲ ಸರ್. ಅದರಿಂದ ಸರ್ ಕೋರ್ಟು ಏನು ತೀರ್ಮಾನ ಕೊಡ್ತು ಅಂತಂದ್ರೆ ಇದು SLO ಆಫೀಸಲ್ಲಿ ಜಪ್ತಿ ಮಾಡೋದಕ್ಕೆ ಸರ್ ಆದೇಶ ಕೊಡ್ತು. ಅದರಿಂದ ಸರ್ ಇವತ್ತು ನಾವು ಆದೇಶದ ಪ್ರಕಾರ ನಾವು ಈ ಚೇರು, ಟೇಬಲ್ಲು ಇದನ್ನ ನಾವು ಸರ್ ಇವತ್ತು ನಾವು ಎಲ್ಲಾನು ಮಾಮೂಲಿ ತಂದಿಟ್ಟಿದ್ದೀವಿ ಸರ್. ಅದೇ ಇಷ್ಟು ಅವರು ಪರಿಹಾರ ಕೊಟ್ಟಿದ್ರೆ ಸರ್ ಇಲ್ಲಿ ತನಕ ನಾವು ಏನು ಮಾಡುವಂಗಿಲ್ಲ ಸರ್. 2 ವರ್ಷ ಕಾದಿದೀವ ನಾವು. ಬಡ್ಡಿ ಸಾಲ ಮಾಡ್ಕೊಂಡು ಸರ್ ಇವತ್ತಿನ ಪರಿಸ್ಥಿತಿ ಸರ್ ಎಷ್ಟು ಹೇಳಿದ್ರು ಹೊಸಿ ಸರ್.